ಹೋಗಿ ಸ್ನಾನ ಮಾಡು. ನೋಡಿದ್ರಲ್ಲ ನಮ್ಮ ವಿಡಿಯೋ ಹಲೋ ಗಾಯ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮೈಸೂರು ಹುಡುಗಿ. 2 ಡೇಸ್ ಹಿಂದೆ ನಾನು ನನ್ನ ಫಸ್ಟ್ನೇ ಬ್ಲಾಗ್ ಆಗಿತ್ತು, ಅದಕ್ಕೆ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಸೊ ಇವತ್ತು ನಾನು ನನ್ನ 2ನೇ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಬನ್ನಿ ನನ್ನ 2ನೇ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನನ್ನ ಬೇಗ ಸ್ಕೂಲ್ ಬಿಟ್ಟರು. ಇವಾಗ ಬಂದು ಫ್ರೆಶ್ ಅಪ್ ಆಗಬೇಕು ಅಂತ ಕೂತ್ಕೊಂಡಿದ್ದೀನಿ. ಆವಾಗಲಿಂದ ಫ್ರೆಶ್ ಅಪ್ ಆಗಿಲ್ಲ, ಸುಮ್ಮನೆ ಕೂತ್ಕೊಂಡಿದ್ದೀನಿ. ಅಮ್ಮನ ಕೇಳಿ ತುಂಬ ಬೈಸ್ಕೊಂಡೆ, ಫ್ರೆಶ್ ಅಪ್ ಆಗು ಅಂತ. ಇವಾಗ ಹೋಗ್ತಾ ಇದ್ದೀನಿ. ನೀವೇ ನೋಡ್ತಿರಲ್ಲ, ಈ ಇಷ್ಟೊಂದು ಬಿಸಿಲಲ್ಲಿ ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಹೋದ್ರು ಇವಾಗ ಗಬ್ಬಿರ್ತೀವಿ. ಅಮ್ಮ ಹೇಳೋದು ಸರಿನೇ. ಹೋಗ್ತಾ ಇದ್ದೀನಿ ಇವಾಗ. ನೆಕ್ಸ್ಟ್ ಸ್ನಾನ ಮಾಡು. ನೋಡಿದ್ರಲ್ಲ, ನಾವು ವಿಡಿಯೋ ಮಾಡೋಕ್ಕೂ ಬಿಡ್ತಾ ಇಲ್ಲ ಅಮ್ಮ. ಸೊ ನಾನು ನೆಕ್ಸ್ಟ್ ವಿಡಿಯೋ ಸ್ನಾನ ಮಾಡಿದ್ಮೇಲೆ ವಿಡಿಯೋ ಮಾಡ್ತೀನಿ. ಬಾಯ್. ಇವಾಗ ಜಸ್ಟ್ ಫ್ರೆಶ್ ಅಪ್ ಆದೆ ಗಾಯ್ಸ್. ಹೆಂಗೋ ಫ್ರೆಶ್ ಅಪ್ ಆಗಿದ್ದೀನಲ್ಲ, ಬನ್ನಿ ಪೂಜೆ ಮಾಡ್ಬರೋಣ. ಬನ್ನಿ. Open the door. ಇದು ನಮ್ಮ ದೇವರ ಮನೆ. ಜಸ್ಟ್ ಇವಾಗ ಪೂಜೆ ಮುಗೀತು. ಇವಾಗ ಒಂದು ಸ್ವಲ್ಪ ರೆಡಿ ಹಾಕೋಣ ಅಂತ ಬಂದೆ. ನಮ್ಮದು ಇವಾಗ ರೆಡಿ ಆಯಿತು. ಇವಾಗ ರ್ಯಾಂಡಮ್ ಹಚ್ಚ ಮಾಡೋಣ. ಇದೀಚೆ ಮಾಡೋಕೆ ಹಾಯ್ ಗಾಯ್ಸ್. ಹಾಯ್. ಬನ್ನಿ ಇವಾಗ ಅಮ್ಮನ ಕೈಲಿ ಲಟ್ಟಿಸ್ಕೊಳ್ಳೋಣ. ಸ್ನೇಹ ಸಂಜು ನೀ ಸ್ಟಾರ್ಟ್ ಮಾಡ್ಕೊಳ್ಳೋ ಸಂಜು ತೋರಿಸ್ಲೇಬೇಕು ಸಂಜು.
ಗೈಸ್ ನೋಡಿ ಇನ್ನೊಂದು ಬರ್ತಾರೆ ರಬ್ಬರ್ ಬೆಳಚ ನಿಮಗೆ ಗ್ಯಾನ್ ಎತ್ತಿಲ್ಲ ಗೈಸ್ ನೋಡಿ ಗೈಸ್, ನನ್ನ ತಮ್ಮ ಮತ್ತು ಇಬ್ಬರು ತಂಗಿ ಮೊನ್ಕಂಡು ಆಟ ಆಡ್ತಿದ್ದೋ. ಹತ್ರಕ್ಕೆ ಹೋದರೆ ಹಾಯ್ ಬಾಯ್ ಅಂತ ಎಲ್ಲ ಅಂತೈತೆ ನೋಡಿ ಗೈಸ್. ನಾನು ಅವಾಗಲಿಂದ ನೀವು ನೋಡ್ತಾ ಇದ್ದೀರಾ, ಏನೋ ಇದು ಜೇಲ್ ಹತ್ರ ಅವಳು ಅವಾಗಲಿಂದ ಬಂದು ಇದು ಮಾಡ್ತಾ ಇದ್ದಾಳೆ ಅಂತ ಅನ್ಕೋಬೇಡಿ. ಅದು ಏನಂತ ತೋರಿಸ್ತೀನಿ. ನೋಡಿ ಇದೆ 1 2 3 ಸ್ಟಾರ್ಟ್. ನೋಡಿ ಇದು ನಮ್ಮ ರಾಜ, ಇದು ಫೇವ್ರೇಟು. ಇದು ನಮ್ಮ ಅಜ್ಜಿ ಚಿಕ್ಕ ವಯಸ್ಸಿಂದ ತಂದಿದ್ದನ್ನ ಸಾಕಿದ್ದಾರೆ. ನಮ್ಮ ಅಜ್ಜಿ ಇದಿಲ್ಲ ಅಂತಾರೆ, ನಮ್ಮ ಅಜ್ಜಿನೇ ಇಲ್ಲ ಹೇಳ್ತೀವಿ. ಬನ್ನಿ 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 ಬನ್ನಿ. ಇದು ಕೊಂಬು ಮಾಡ್ಕೊಂಡಿದ್ದಾರೆ, ಬುದಕ್ಕೆ ಬರುತ್ತೆ. ಸೊ ಇದು ಬನ್ನೂರು ಕುರಿ ಅಂತ ಚಿಕ್ಕದಳು ತಂದಿದ್ದು ನಾವು. ಇವಾಗ ನಮ್ಮ ಅಜ್ಜಿ ಸಾಕಿ ಅದು ಸರಿಯಾಗಿ ಮೇವು ಕೊಟ್ಟು ಇದನ್ನ ಇಷ್ಟು ಉದ್ದ ಮಾಡ್ತಾರೆ. ಉದ್ದ ಆಗಲ್ಲ, ಸಾರಿ, ಅದು ಅಗಲ ಆಗುತ್ತೆ. ತುಂಬ ಚೆನ್ನಾಗಿ ಗಾಳಿ ಬೀಸ್ತಿದೆ. ಓಕೆ, ವಿಷಯ ನಾನು ಹೇಳೋದನ್ನೇ ಮರ್ಕೊಂಡ್ಬಿಟ್ಟೆ. ಈ ಊರು ಯಾವುದಂದರೆ ನಮ್ಮೂರು ಬಳದಿಯುಂಟಿ ಅಂತ. ತುಂಬ ಚಿಕ್ಕ ಊರು, ಆದರೆ ತುಂಬ ಜನಗಳೆಲ್ಲ ತುಂಬ ಒಳ್ಳೆಯವರು, ತುಂಬ ಚೆನ್ನಾಗಿ ಇದ್ದಾರೆ. ನೋಡಿ ಹಸ್ಲಾಗಿನ ಬಿತ್ತನ ಸಾಂಬಾರು ಮಾಡಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಒಣಗಾಕಿದ್ದಾರೆ ನೋಡಿ ಅಂತ ಹಾಕಿದ್ದಾರೆ ನೋಡಿ. ನಮ್ಮ ಮನೆ ಪಕ್ಕದಲ್ಲಿ ಇರೋದು ಪಕ್ಕ ಇದ್ದಾರೆ. ಆ ಮನೆಯಲ್ಲಿ ಒಂದು ವೈಟ್ ಡಾಗ್ ಇದೆ. ಆ ಡಾಗ್ ಹೆಸರು ಚಾರ್ಲಿ ಅಂತ. ಇದು ನಾವು ತುಂಬ ಇದು ಮಾಡ್ತೀವಿ, ನಮ್ಗೆ ತುಂಬ ಹೊಕ್ಕೊಂಡಿದೆ ಆ ನಾಯಿ. ನಮ್ಮ ಮನೇಲಿ ಒಂದು ಡಾಗ್ ಇದೆ. ಆ ಡಾಗ್ ತುಂಬ ಥಿನ್ ಇದೆ ಮತ್ತು ಬ್ಲ್ಯಾಕ್ ಇದೆ. ಬನ್ನಿ ಅದನ್ನು ತೋರಿಸ್ತೀನಿ. ನೀನು ಆಟಾಡ್ದಕ್ಕೆ ನಾವು ಬಿಡ ಗಳ್ಳ ಕಚ್ಚಿಸ್ಕೊತ್ಯಾ? ಇಲ್ಲ, ಕಚ್ಚಿಸ್ಕೊತ್ಯಾ? ಬಾ ವಾಪಸ್. ನೋಡಿ ಇದೆ ಅದು ಥಿನ್ ಬ್ಲ್ಯಾಕ್. ನೋಡಿ ಮುಟ್ಟರೆ ಸಾಕು ಬಾಲ ಆಡಿಸುತ್ತಾ ಇದ್ದು. ನೋಡಿ ಇವರು ನಮ್ಮ ಅಜ್ಜಿ ತುಂಬ ಕ್ಯೂಟು, ತುಂಬ ಥಿನ್ ಆಗಿದ್ದಾರೆ. ಇದನ್ನೇ ಅವರು ನಾನು ಅವಾಗಲೇ ಹೇಳ್ದಕ್ಕೆ ನಮ್ಮ ಅಜ್ಜಿ ಕಟ್ಟಿದ್ರೆ ತುಂಬ ನೋವು. ನೋಡಿ ಆಗ್ಲೇ ನೋಡಿ ಹೇಳ್ತಾರೆ ಊಟ ಹಾಕೊಟ್ರು. ಸೊಪ್ಪು ಸಾಂಬಾರು ಮತ್ತೆ ಪಲ್ಯ ಮಾಡಿದ್ದಾರೆ. ಹಾಕೊಟ್ಟು ತಿನ್ನು ಅಂತ ತಿಂತಾ ಇದ್ದೀನಿ. ಗೈಸ್ ಊಟ ಆಯಿತು. ಇವತ್ತಿನ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಏನಾದ್ರು ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರಿಬೇಡಿ. ಪಕ್ಕದಲ್ಲಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬಾಯ್ ಬಾಯ್.